ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ ಈ ಶುಭ ಸಂಜೆಯ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಮನವೇ ಸರ್ಪ ತನುವೆ ಹೇಳಿಗೆ, ಹಾವಿ ನೊಡತಣ ಹುದುವಾಳಿಗೆ. ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ. ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ಅದೇ ಗಾರುಡ ಕೂಡಲ ಸಂಗಮ ದೇವ. ಇದು ಅಪ್ಪ ಬಸವಣ್ಣನವರ ಒಂದು ವಚನ. ಸಾಮಾನ್ಯವಾಗಿ ನಮ್ಮ ಮನಸ್ಸನ್ನ ಹುಚ್ಚುಕೋಡಿ ಅಂತ ಹೇಳ್ತೀವಿ, ಮನಸ್ಸು ಮಂಗ ಅಂತ ಹೇಳ್ತೀವಿ, ಮನಸ್ಸು ಮಹಾದೇವ ಅಂತ ಹೇಳ್ತೀವಿ. ಮನಸ್ಸನ್ನ ತುಂಬಾ ವಿಷಯಗಳೇ ಕೋತಿಗೆ ಹೋಲಿಸ್ತಾರೆ ಅಲ್ವಾ. ಕೋತಿ ಇದ್ದಾಗೆ ಮನಸ್ಸು ಅಂತ ಹೇಳ್ತಾರೆ, ತುಂಬಾ ವಿಷಯಗಳಿಗೆ ಹೋಲಿಸ್ತಾರೆ. ಇಲ್ಲಿ ಅಪ್ಪ ಬಸವಣ್ಣನವರು ನಮ್ಮ ಮನಸ್ಸನ್ನ ವಿಷ ಸರ್ಪಕ್ಕೆ, ಮನವೇ ಸರ್ಪ ತನುವೇ ಹೇಳಿಗೆ. ತನು ಅಂದ್ರೆ ಏನು? ತನು ಅಂದ್ರೆ ಶರೀರ. ಈ ಶರೀರವನ್ನ ಅವ್ರು ಯಾವುದಕ್ಕೆ ಹೋಲಿಸ್ತಾರೆ ಅಂದ್ರೆ, ಹೇಳಿಗೆ ಅಂದ್ರೆ ಹಾವಾಡಿಗನ ಬುಟ್ಟಿ ಇರುತ್ತಲ್ಲ, ಹಾವು ವಿಷ ಸರ್ಪ ಇಡೋದಕ್ಕೆ ಬುಟ್ಟಿ ಇಡ್ತಾರಲ್ಲ, ನಮ್ಮ ಶರೀರವನ್ನ ಆ ಬುಟ್ಟಿಗೆ ಹೋಲಿಕೆ ಮಾಡ್ತಾರೆ. ನೋಡ್ರಿ ಎಷ್ಟು ಅದ್ಭುತ ಕಲ್ಪನೆ ಅಂದ್ರೆ, ಈ ಮನಸ್ಸು ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು ಎಲ್ರಿಗೂ ಗೊತ್ತಿದೆ ಅಲ್ವಾ. ಅದಕ್ಕೆ ನಾವು ಎಲ್ರು ಇಲ್ಲಿ ಮಹಾಮನೆಗೆ ಬಂದಿದ್ದೀವಿ ಅಲ್ವಾ. ಮನಸ್ಸು ವಿಷ ಸರ್ಪ ಅಂತ ಇಲ್ಲಿ ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಹೇಗೆ ಅಂತಂದ್ರೆ, ಇವಾಗ ಹಾವಾಡಿಗನ್ನೇ ತಗೊಳ್ರಿ. ಹಾವಾಡಿಗ ಏನ್ ಮಾಡ್ತಾನೆ? ತನ್ನ ಉಪಜೀವನಕ್ಕಾಗಿ ಹಾವಾಟ ಆಡಿಸ್ಬಿಟ್ಟು ತನ್ನ ಉಪಜೀವನ ನಡೆಸ್ತಾ ಇರ್ತಾನೆ. ಆ ಬುಟ್ಟಿ ಒಳಗೆ ಇಟ್ಕೊಂಡು ತಗೊಂಡು ಹೋಗ್ತಾನೆ ಒಂದ್ ಊರಿಂದ ಇನ್ನೊಂದು ಊರಿಗೆ, ಒಂದು ಓಣಿಯಿಂದ ಇನ್ನೊಂದು ಊರಿಗೆ ಹೋಗ್ಬಿಟ್ಟು ಆ ಹಾವಿಗೆ ಪುಂಗಿ ಊತ ಅದನ್ನ ಆಡಿಸ್ತಾನೆ. ಚೆನ್ನಾಗಿ ಆಟ ಆಡಿಸಿ ಎಲ್ಲರಿಗೂ ಮನರಂಜನೆ ಕೊಡ್ತಾನೆ. ಅವಾಗ ನೆರೆದಂತ ಜನರೆಲ್ಲ ಏನ್ ಮಾಡ್ತಾರೆ? ಅವನಿಗೆ ಕಾಸನ್ನ ಹಾಕ್ತಾರೆ. ಸೊ ಅದು ಅವನ ಉಪಜೀವನ ಆಯ್ತು. ಸೊ ಎಷ್ಟೇ ಅವನು ಸಾಕ್ಲಿ, ಆ ಹಾವನ್ನ ಸಾಕ್ಲಿ, ಅವ್ನ ಎಷ್ಟೋ ಆಹಾರ ಕೊಟ್ಟು ಆ ಬುಟ್ಟಿಯೊಳಗಿಟ್ಟು ನೆರಳಲ್ಲಿಟ್ಟು ಕಾಪಾಡಿದ್ರು ಕೂಡ ಆ ಹಾವು ಅವನನ್ನ ಯಾವಾಗ ಕಚ್ಚುತ್ತೋ ಅಂತ ಗೊತ್ತಿರೋದಿಲ್ಲ, ಅವನಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಹಾವಿಂದು ಸಹಜ ಗುಣ ಕಚ್ಚೋದು. ಹಾಗಾಗಿ ಅವನು ಬದುಕು ಹೇಗೆ ಅಂತಂದ್ರೆ ನೀರಿನ ಮೇಲೆ ಗುಳ್ಳೆ ತರ, ಯಾವಾಗ ಬೇಕಾದ್ರೂ ಆ ಹಾವಿಗೆ ಬಲಿಯಾಗ್ಬೋದು ಅವನ ಜೀವ ಅಲ್ವಾ. ಅಷ್ಟು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವನು ಜೀವನ ಮಾಡ್ತಿರ್ತಾನೆ. ಯಾಕಂದ್ರೆ ಅವನು ತನ್ನ ಜೀವನವನ್ನ ನಡೆಸಲೇಬೇಕು. ಹೀಗಿರ್ಬೇಕಾದ್ರೆ ಅವನು ತನ್ನ ಜೀವನ ನಡೆಸ್ತಾ ಇರ್ತಾನೆ. ಇಲ್ಲಿ ಬಸವಣ್ಣವರು ನಮ್ಮ ಮನಸ್ಸನ್ನ ಆ ವಿಷ ಸರ್ಪಕ್ಕೆ ಹೋಲಿಕೆ ಮಾಡ್ತಾರೆ. ಅವನು ಹೇಗೆ ತನ್ನ ಉಪಜೀವನಕ್ಕಾಗಿ ಆ ಹಾವನ್ನ ತನಗೆ ಒಂದು ಸಾಧನವನ್ನಾಗಿ ಬಳಸ್ಕೊಂಡು ತನ್ನ ಜೀವನ ನಡೆಸ್ತಾ ಇರ್ತಾನೆ, ಹಾಗೆ ಈ ಶರೀರ ಅಂತಕ್ಕಂಥ ನಮ್ಮ ಬುಟ್ಟಿಯನ್ನ, ಅದರಲ್ಲಿ ಇರ್ತಕ್ಕಂಥ ವಿಷ ಸರ್ಪ ಅಂದ್ರೆ ನಮ್ಮ ಮನಸ್ಸು. ಈ ಮನಸ್ಸೆಲ್ಲ ಏನೇನ್ ಮಾಡುತ್ತೆ ಎಲ್ಲರಿಗೂ ಗೊತ್ತಲ್ಲ. ಮನಸ್ಸು ನೋಡಿದ್ದೆಲ್ಲ ಬೇಕು ಅನ್ನುತ್ತೆ ಅಲ್ವಾ. ಏನಾದ್ರೂ ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ, ಅಥವಾ ಏನಾದ್ರೂ ಒಂದು ಸ್ಥಳ ಹೋಗಿ ನೋಡ್ ಬರ್ಬೇಕು ಅಂತ ಅನ್ಸುತ್ತೆ, ಯಾರದ ಜೊತೆ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಏನೇನೋ ಆಸೆಗಳು. ಎಷ್ಟು ಚಂಚಲ ಅಂದ್ರೆ ಈ ಮನಸ್ಸು, ಕ್ಷಣ ಕ್ಷಣ ಎವರಿ ಸೆಕೆಂಡ್ ಚಂಚಲ. ಇವತ್ತು ನಮ್ಮನ್ನೇ ತಗೊಳ್ರಿ, ಬೆಳಗ್ಗೆ ಎದ್ದ ಸಂತೋಷ ಇವಾಗ ಇರಂಗಿಲ್ಲ, ಮಧ್ಯಾಹ್ನ ಇರೋದಿಲ್ಲ ಅಲ್ವಾ. ಮನಸ್ಸು ಒಂದೇ ತರ ಇರ್ಲೂಬಾರ್ದಂತಾನೆ ಹೇಳ್ತಾರೆ. ಮನಸ್ಸು ಒಂದೇ ತರ ಇದ್ಬಿಟ್ರೆ ನಾವು ಕಲ್ಲಂತ ಆಗ್ಬಿಡ್ತೀವಿ ಅಥವಾ ದೇವರಾಗ್ಬಿಡ್ತೀವಿ ಅಲ್ವಾ. ಮನಸ್ಸು ಬದಲಾವಣೆ ಆಗ್ತಿರ್ಬೇಕು. ಯಾವ ಕಡೆ ಹರಿಬೇಕಂದ್ರೆ ಸಕಾರಾತ್ಮಕ ಆಲೋಚನೆಗಳ ಕಡೆ ಅಲ್ವಾ. ಸಕಾರಾತ್ಮಕ ಚಿಂತನೆ ನಾವು ಮಾಡಿದಾಗ, ಸಕಾರಾತ್ಮಕ ವಿಚಾರಗಳನ್ನ ನಾವು ಚರ್ಚೆ ಮಾಡಿದಾಗ, ಸಕಾರಾತ್ಮಕ ಜನರ ನಡುವೆ ಒಡನಾಟ ಮಾಡಿದಾಗ ಅದು ಒಂದು ಒಳ್ಳೆ ಕಡೆ ಹರಿತಾ ಹೋಗುತ್ತೆ. ಸೊ ಅವಾಗ ನಾವು ಈ ಶರೀರವನ್ನ, ಈಗ ಎಕ್ಸಾಂಪಲ್ ನಮ್ಮ ಉಪವಾಸ ಚಿಕಿತ್ಸೆಗೆ ಬರೋಣ. ಯಾಕಂದ್ರೆ ಶರೀರ ಅಂತ ಅವ್ರು ಹೇಳ್ತಿದ್ದಾರೆ ಅಪ್ಪ ಬಸವಣ್ಣನವರು. ಅಲ್ಲಿ ಅವ್ರು ಹೇಳೋದು ಕೊನೆ ಸಾಲಲ್ಲಿ ಹೇಳ್ತಾರೆ, ನಿಚ್ಚಕ್ಕೆ ನಿಮ್ಮ ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ. ಯಾವುದೇ ಪ್ರಾಣಿ ತಗೊಳ್ರಿ, ನಿಮ್ಮ ಜೀವನೋಪಾಯಕ್ಕೆ ನೀವು ಬಳಸ್ತಾ ಇದೀರಿ ಅಂತ ತಿಳ್ಕೊಂಡಾಗ ಅದು ನಿಮ್ಮನ್ನ ಯಾವಾಗ ತಿಂದು ಹಾಕ್ತದೋ ಅಥವಾ ಕಚ್ಚಿ ಹಾಕ್ತದೋ ಗೊತ್ತಿಲ್ಲ.
ಗೊತ್ತಿಲ್ಲ, ಅದು ಯಾರ ಕೈಲೂನು ಇಲ್ಲ. ಯಾಕಂದ್ರೆ ಕಚ್ಚೋದು ಅದ್ರ ಧರ್ಮ, ಹಾಳು ಮಾಡೋದು ಅದ್ರ ಧರ್ಮ. ಆದ್ರೆ ಇದನ್ನೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅವರು ಶಿವಯೋಗವನ್ನ ಹೇಳ್ತಾರೆ, ಮಂತ್ರ ಧ್ಯಾನವನ್ನ ಹೇಳ್ತಾರೆ. ಇವಾಗ ಹಾವಿನ ವಿಷ ತಗೊಂಡಾಗ ಕೈಯಲ್ಲಿ ಗರುಡ ರೇಖೆ ಇದ್ದವರಿಗೆ ಹಾವು ಕಚ್ಚೋದಿಲ್ಲ ಅಂತ ನಾವು ಕೇಳ್ಪಟ್ಟಿರ್ತೀವಿ. ಅದು ಎಷ್ಟು ಸತ್ಯನೋ ನನಗ್ ಗೊತ್ತಿಲ್ಲ. ಸೊ ಆ ಗರುಡ ಮಂತ್ರವನ್ನ ಅವನ್ ಹಾವಾಡಿಗ ಗರುಡ ರೇಖೆಯನ್ನ ಇದೆ, ನನ್ನ ಹತ್ರ ಗರುಡ ರೇಖೆ ಇದೆ ನನ್ನ ಕೈಯಲ್ಲಿ ಅಂತ ಹೇಳಿ ಒಂದ್ ಧೈರ್ಯವಾಗಿ ಅವನ್ ಜೀವನ ಮಾಡ್ತಾ ಇರ್ತಾನೆ ಆ ಹಾವನ್ನ ಇಟ್ಕೊಂಡು. ಇಲ್ಲಿ ಬಸವಣ್ಣವ್ರು ಹೇಳೋದು, ಈ ನಮ್ಮ ಶರೀರವನ್ ಅಂತಕ್ಕಂತ ಬುಟ್ಟಿಯೊಳಗೆ ಇರ್ತಕ್ಕಂತ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ, ನಮ್ಮ ಹತೋಟಿಗೆ ತರಬೇಕಾದ್ರೆ ಮಂತ್ರ ಧ್ಯಾನ ಮಾಡ್ರಿ. ಅಂದ್ರೆ ದಿನಂಪ್ರತಿ ಇಷ್ಟಲಿಂಗ ಪೂಜೆ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಆ ಮನಸ್ಸನ್ನ ನಾವು ಹತೋಟಿಗೆ ತರ್ಲಿಕ್ಕೆ ಆ ಇಷ್ಟಲಿಂಗ ಪೂಜೆ ನಿರಂತರವಾಗಿ ಯಾರು ಮಾಡ್ಕೊಳ್ತಾರೆ, ಧ್ಯಾನ ಯಾರು ಮಾಡ್ತಾರೆ, ಅವರು ಈ ದೇಹವೆಂಬ ಬುಟ್ಟಿಯನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಅಲ್ಲಿ ಕೊನೆಗೆ ಅವ್ರು ಬಸವಣ್ಣ ಹೇಳ್ತಾರೆ, ಯಾವಾಗ ನಮ್ಮ ಈ ಶರೀರ ಏನಪ್ಪ ಇದೆಯಲ್ಲ, ನಾವು ಧ್ಯಾನ ಮಾಡ್ಬೇಕಂದ್ರೆ ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ಈ ಶರೀರ ಗಟ್ಟಿ ಇರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಧ್ಯಾನನ ತಗೊಳ್ರಿ. ಧ್ಯಾನ ನಮಗೆ 5ರಿಂದ 10 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ, 21 ನಿಮಿಷ ಕೂತ್ಕೋಬಹುದು. ಅದ್ರ ಮೇಲೆ ನಮಗ್ 2 ನಿಮಿಷ ಆದ್ರೂ 1 ನಿಮಿಷ ಆದ್ರೂ ಕೂತ್ಕೊಳಕ್ ಆಗಲ್ಲ. ಯಾಕಂದ್ರೆ ಹೆಂಗೆಂಗೋ ಒದ್ದಾಡ್ತಿರ್ತೀವಿ ಅಲ್ವಾ. ಶರೀರ ಗಟ್ಟಿ ಇರ್ಬೇಕಲ್ವಾ. ಏನೇ ಮಾಡ್ಬೇಕಾದ್ರೂ ಈ ಶರೀರ ಗಟ್ಟಿ ಇರ್ಬೇಕು. ಸೊ ಆ ಶರೀರ ಗಟ್ಟಿ ಇರ್ಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು, ಪೋಷಣೆ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ನಮಗೆ ಹೊಟ್ಟೆ ಇದೆಯಲ್ಲ, ಆ ಹೊಟ್ಟೆಗೆ ಆಹಾರ ಹಾಕ್ಬೇಕು. ಯಾವಾಗ ಏನ್ ಹಾಕ್ಬೇಕು, ಎಷ್ಟು ಪ್ರಮಾಣ ಹಾಕ್ಬೇಕು, ಏನ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇರ್ಬೇಕು ನಮಗೆ ಅಲ್ವಾ. ಹೊಟ್ಟೆ ಇದೆ ಅಂತ ತಿಳ್ಕೊಂಡು ನಾವು ಎಲ್ಲವನ್ನು ತಿಂದ್ರೆ ನಮ್ಮ ಶ್ರಮದಾನ ನೋಡ್ಬೇಕು ಅಲ್ವಾ, ನಮ್ಮ ಉದ್ಯೋಗ ನೋಡ್ಬೇಕು, ಹಾಗೆ ನಮ್ಮ ಏನು ಪಚನ ಕ್ರಿಯೆ. ಇವಾಗ ಒಬ್ರಿಂದ ಒಬ್ರಿಗೆ ವಯಸ್ಸಾದವ್ರಿಗೆ ಒಂಥರ ಇರುತ್ತೆ ಪಚನ ಕ್ರಿಯೆ, ಚಿಕ್ಕ ವಯಸ್ಸಿನವ್ರಿಗೆ ಒಂಥರ ಇರುತ್ತೆ ಅಲ್ವಾ. ಸೊ ಚಿಕ್ಕ ಮಕ್ಕಳಿಗೆ ಒಂಥರ ಇರುತ್ತೆ, ತುಂಬಾ ಶ್ರಮದಾನ ಮಾಡುವಂತ ರೈತರಿಗೆ ಒಂಥರ ಇರುತ್ತೆ. ನಮ್ಮ ಶರೀರ ಪ್ರಕೃತಿಗೆ, ಶರೀರ ಶಕ್ತಿಗೆ ಅನುಗುಣವಾಗಿ ನಾವು ಆಹಾರವನ್ನ ಸೇವನೆ ಮಾಡ್ಬೇಕಾಗತ್ತೆ. ಹಾಗೂ ಆಯಾ ಏನು ಕಾಲಗಳಿಗೆ ಅನುಗುಣವಾಗಿ, ಆಯಾ ಸೀಸನ್ಗೆ ಅನುಗುಣವಾಗಿ ನಾವು ಆಹಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ತೆಗೆದುಕೊಂಡಂತ ಆಹಾರಕ್ಕೆ ತಕ್ಕನಾಗಿ ನಾವು ಶ್ರಮದಾನನೂ ಕೂಡ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಶರೀರವೆಂಬ ಬುಟ್ಟಿಯನ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಶಿವಯೋಗನು ಮಾಡ್ಬೋದು, ಧ್ಯಾನನು ಮಾಡ್ಬೋದು, ಏನಾದ್ರೂ ಕಾಯಕನು ಮಾಡ್ಬೋದು. ಮುಖ್ಯವಾಗಿ ಎಲ್ಲದಕ್ಕೂ ಮುಖ್ಯ ತಳಹದಿ ನಮ್ಮ ಶರೀರ. ಈ ಶರೀರವನ್ನ ನಾವು ಚೆನ್ನಾಗಿ ಇಟ್ಕೋಬೇಕಾದ ಅಂದ್ರೆ ಅದಕ್ಕೆ ಮನಸ್ ಬೇಕ್ರಿ. ಶರೀರ ಇದೆಯಪ್ಪ ನಂದು, ನಾನ್ ಚೆನ್ನಾಗಿ ತಿಂತೀನಿ, ಆದ್ರೆ ಮನಸ್ ಕೇಳಲ್ರಿ. ನೀನ್ ಹೇಳ್ದಂಗ ನಾನ್ ಕೇಳಲ್ಲ, ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು ಅಂತ ಹೇಳುತ್ತೆ ಅದು ಮನಸ್ಸು ಬಹಳ. ಎಷ್ಟು ಅಂದ್ರೆ ಮನಸ್ಸನ್ನ ಮಂಗಕ್ಕೂ ಹೋಲಿಸ್ತಾರೆ, ಮಗುಗೂ ಹೋಲಿಸ್ತಾರೆ, ಆ ಮಹಾದೇವನ್ಗೂ ಹೋಲಿಸ್ತಾರೆ. ಸೊ ನಾವು ಹೇಗೆ ಅದಕ್ಕೆ ಟ್ರೈನಿಂಗ್ ಕೊಡ್ತೀವಿ, ಆ ಟ್ರೈನಿಂಗ್ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ಇಂತಹ ಸತ್ಸಂಗಗಳಲ್ಲಿ, ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಲ್ಲಿ, ಹಾಗೂ ಇಂತಹ ಮಠಗಳಲ್ಲಿ ಇರ್ತಕ್ಕಂತ ಪೂಜ್ಯರ ವಾಣಿಗಳಲ್ಲಿ ನಮಗೆ ಸಿಗುತ್ತೆ. ಸೊ ಆ ಸಿಗ್ತಕ್ಕಂಥ ಜ್ಞಾನವನ್ನ ನಮ್ಮ ಮನಸ್ಸಿಗೆ ಕೊಡ್ಬೇಕು. ಕೊಡೋದಂದ್ರೆ ಸುಮ್ನೆ ಹೋಗಿ ಕೊಡೋದಲ್ಲ, ಹೋಗಿ ಇಡೋದಲ್ಲ, ನಾವು ಸ್ವಪ್ರಯತ್ನದಿಂದ ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು, ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ನಾನ್ ತೊಡಗಿಸ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನು ಕೂಡ. ಇವತ್ತು ನಾವೆಲ್ರೂ ಯಾರೇ ಮಠದಲ್ಲಿ ನೋಡ್ರಿ, ಯಾವುದೇ ಮಠದಲ್ಲಿ ನೋಡ್ರಿ, ತುಂಬಾ ಹಿರಿಯರೇ ಇರ್ತಾರೆ, ಸೀನಿಯರ್ ಸಿಟಿಜನ್ಸ್ ಜಾಸ್ತಿ ಇರ್ತಾರೆ. ಅಂದ್ರೆ ವಯಸ್ಕರರು ತುಂಬಾ ಕಡಿಮೆ. ಯಾಕಂದ್ರೆ ಆ ಕಡೆ ಇವತ್ತು ಯಾರು ವಯಸ್ಕರರು ಹೋಗ್ತಾ ಇಲ್ಲ. ಯಾಕಂದ್ರೆ ಅವರೆಲ್ಲರೂ ಧಾವಂತದ ಜೀವನ ನಡೆಸ್ತಾ ಇದ್ದಾರೆ. ಬರೀ ದುಡಿಮೆ, ಓದು, ಉದ್ಯೋಗ ಇದರಲ್ಲೇ ತೊಡಗ್ಬಿಟ್ಟಿದ್ದಾರೆ. ಅವರು ತೊಡಗಿರೋದ್ರಿಂದ ಅವ್ರು ತಮ್ಮ ವೈಯಕ್ತಿಕ ಆರೋಗ್ಯವನ್ನ ಇವತ್ತು ಅವ್ರಿಗೆ ಏನೂ ಆಗೋದಿಲ್ಲ. ಒಂದು 18ರಿಂದ 20, 25, 35 ವರ್ಷದವರೆಗೂ ಏನೂ ಆಗೋದಿಲ್ಲ. ಅವ್ರಿಗೆ ಗಟ್ಟಿರ್ತಾರೆ. ಯಾಕಂದ್ರೆ ಅವ್ರದ್ದು ರೋಗ ನಿರೋಧಕ ಶಕ್ತಿ, ಪ್ರಾಣ ಶಕ್ತಿ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಅವರು ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ. ಆರೋಗ್ಯ ಅಂತಂದ್ರೇನು ಬರೀ ನಮ್ದು ಜ್ವರ ಬರದೇ ಇರೋದು, ನೆಗಡಿ ಬರದೇ ಇರೋದು, ಅಥವಾ ದೊಡ್ಡ ರೋಗ ಬರದೇ ಇರೋದು ಅಷ್ಟೇ ಅಲ್ಲ. ಆರೋಗ್ಯ, ಸಂಪೂರ್ಣ ಆರೋಗ್ಯ ಅಂತಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿ ನೋವಿರ್ಬಾರ್ದು. ಇವನ್ ಮನಸ್ಸಿನಿಂದ ಹಿಡ್ಕೊಂಡು ದೇಹದಲ್ಲಿ ಯಾವ ಅಂಗಾಂಗಗಳಲ್ಲೂ ಕೂಡ ನೋವಿರ್ಬಾರ್ದು. ಅದು ನಿಜವಾದ ಆರೋಗ್ಯ ಸ್ಥಿತಿ ಅಂತ ಹೇಳ್ತಾರೆ. ಸೊ ಅಂತಹ ಆರೋಗ್ಯವನ್ನ ಪಡ್ಕೋಬೇಕಾದ್ರೆ ನಾವು 1 ದಿನ ಸಾಲಲ್ಲ, 1 ತಿಂಗಳು ಸಾಲಲ್ಲ, 1 ವರ್ಷ ಸಾಲಲ್ಲ. ಪ್ರತಿದಿನ ನಾವು ಸ್ವಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಅಂತಂದ್ರೇನು, ನಮ್ಮ ಜೀವನ ಪದ್ಧತಿ ತುಂಬಾ ಸರಳ. ನಮ್ಮ ಜೀವನ ಪದ್ಧತಿಯನ್ನ ಚೆನ್ನಾಗಿ ಇಟ್ಕೊಂಡು ನಿರಂತರವಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಅವ್ರದ್ದು ಆರೋಗ್ಯ ಚೆನ್ನಾಗಿರುತ್ತೆ, ಶರೀರ ಚೆನ್ನಾಗಿರುತ್ತೆ. ಶರೀರ ಚೆನ್ನಾಗಿದ್ಮೇಲೆ ನಾವು
ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷ ಸರ್ಪ ಎಂತಕ್ಕಂತ ಒಂದು ಮನಸ್ಸನ್ನ ನಾವು ಹತೋಟಿಗೆ ತರ್ಲಿಕ್ಕೆ, ನಾವು ಶರೀರ ಗಟ್ಟಿ ಇದ್ದಾಗ ನಾವು ಧ್ಯಾನನು ಮಾಡಬಹುದು, ಶಿವಯೋಗನು ಮಾಡಬಹುದು. ಬಸವಣ್ಣವ್ರು ಹೇಳೋದಿಷ್ಟೇ, ಶರೀರ ಗಟ್ಟಿ ಇದ್ದಾಗ್ಲೇ ಧ್ಯಾನ ಮಾಡ್ರಿ, ಶರೀರ ಗಟ್ಟಿ ಇದ್ದಾಗ್ಲೇ ಶಿವಯೋಗ ಮಾಡ್ರಿ, ಶರೀರ ಗಟ್ಟಿ ಇದ್ದಾಗ್ಲೇನೆ ಇಷ್ಟಲಿಂಗ ಪೂಜೆ ಮಾಡ್ರಿ, ಅದರದ ಸಾರ್ಥಕತೆಯನ್ನ ಪಡ್ಕೊಳ್ರಿ ಅಂತ ಅವ್ರು ನಮಗ್ ಹೇಳ್ತಾ ಹೋಗ್ತಾರೆ. ಸೊ ಅಂದ್ರೆ ನಾವು ಶರೀರ ಕ್ಷೀಣ ಆದ್ಮೇಲೆ ನಾವು ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂದ್ರೆ ಅದು ಆಗೋದಿಲ್ಲ. ಅಂದ್ರೆ ಪರಮಾತ್ಮ ಅಂದ್ರೆ ನಮ್ ಒಳಗೆ ಇದ್ದಾನೆ. ಆ ಪರಮಾತ್ಮನನ್ನ ಅರಿತುಕೊಳ್ಳಕ್ಕೆ ಈ ಶರೀರವೆಂಬ ಬುಟ್ಟಿಯನ್ನ ಬಳಸ್ಕೊಂಡು ಮನಸ್ಸೆಂಬ ಸರ್ಪವನ್ನ ಅದರಲ್ಲಿ ಇರ್ತಕ್ಕಂಥ ವಿಷವನ್ನ ಹೋಗ್ಲಾಡ್ಸ್ಕೊಂಡು ಶಿವಯೋಗವನ್ನ ಮಾಡಿ ನಿಮ್ಮ ಜೀವನವನ್ನ ಕೃತಾರ್ಥ ಮಾಡ್ಕೊಳ್ಳಿ ಅಂತ ಒಂದು ಸಂದೇಶವನ್ನ ಈ ವಚನದಲ್ಲಿ ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅಪ್ಪ ಬಸವಣ್ಣನವರು. ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.